ಶ್ಲೋಕಗಳಿಗೆ ಹೋಗು. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ಗಣೇಶಾಯ ನಮೋ ವೇದಾಂತ ವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಸೊ ಪಾಂಡುರಾಜ ಅಂತ್ಯ ಸಂಸ್ಕಾರ ನಡೆಸಿದರು ಮಕ್ಕಳು ಪಾಂಡವರು. ಆಮೇಲೆ ಎಲ್ಲ ಮುನಿ ಗಣವೇ ಇತ್ತು ಅಲ್ಲಿ, ಅದೊಂದು ಭಾಗ್ಯ ಆಯಿತು. ಸೊ ಅವರ ಮಾರ್ಗದರ್ಶನದಲ್ಲಿ ಈ ಮಕ್ಕಳು ಯಥಾವತ್ ಅಂತೇಳಿದರೆ ಯಾವ ರೀತಿ ವಿಧಿ ನಿಷೇಧಗಳು ಯಾವ ರೀತಿ ನಮ್ಮ ಶಾಸ್ತ್ರಗಳು ಹೇಳ್ತಾವೋ ಅದರ ಪ್ರಕಾರವೇ ಏನು ಚಾಚು ತಪ್ಪದೆ ಎಲ್ಲ ವಿಧಿ ಸಂಸ್ಕಾರ. ಪಿತೃಯಜ್ಞ ಅಂತೇಳಿದರೆ ಶವಯಜ್ಞ, ಆ ಶವವೇ ಆಹುತಿಯಾಗಿ ಇರುವಂತಹ ಆ ಯಜ್ಞವನ್ನು ಪಿತೃಮೇಧ ಅಶ್ವಮೇಧ ಆ ರೀತಿ. ಸೊ ಆ ಶವವನ್ನೇ ಆಹುತಿಯಾಗಿ ಕೊಡುವಂತಹ ಆ ಯಜ್ಞ, ಸೊ ದಹನ ಸಂಸ್ಕಾರ ಅಂತೇಳಿದರೆ ಅದನ್ನು ಮಾಡಿದರು. ಚಕ್ರುಹು ಯಥಾವತ್ ಅಂತ ಹೇಳ್ತಾರೆ. ಆಮೇಲೆ ಅಥ ಅಲ್ಲಿಂದ ಮಾದ್ರಿ ಕೂಡ ಸಾಗಮನ ಮಾಡಿ ಅವಳ ಅಂತೇಳಿದರೆ ಕುಂತಿಯ ಹಾಗೆ ಅವಳು ಸಹ ಒಳ್ಳೆ ಆದರೆ ಆ ಎರಡು ತಪ್ಪುಗಳು ಮಾಡಿದ್ರಿಂದ ಅವಳಿಗೆ ಬಹಳ ಬೇಸರ ಆಗಿತ್ತು. ಸೊ ಅಂಥ ದೊಡ್ಡ ತಪ್ಪು ಮಾಡಿ ತಾನು ತನ್ನ ಗಂಡನ ಸಾವಿಗೆ ಕಾರಣಳಾಗಿಬಿಟ್ಟೆ ಅಂತ ಅದಕ್ಕೋಸ್ಕರ ಅವಳು ಬೇಡಿ ತಾನೇ ಸಾಗಮನ ಮಾಡುವಾಗೆ ಕುಂತಿಯನ್ನು ಬಿಡಬೇಡಿ, ತನ್ನನ್ನೇ ನೀವು ಹೇಳಬೇಕು ಅಂತ ಹೇಳ್ಕೊಂಡು ಮುನಿ ಜನರ ಹತ್ರ ಬೇಡಿಕೊಂಡು ತಾನೇ ಸಹಗಮನ ಮಾಡಿದ್ದಾಳೆ. ಆ ತಪ್ಪಿಗೆ ಅಲ್ಲಿಗೆ ಪ್ರಾಯಶ್ಚಿತ್ತ ಆಗಿ ಹೋಯಿತು ಅಂತೇಳಿದರೆ ಉರು ಪಾಪ ಅಂತ ಹೇಳ್ತಾರೆ. ಆ ದೊಡ್ಡ ಪಾಪಗಳಿಗೆ ಅದೇ ಈ ಅದಕೃತಂಚ ಈ ಜನ್ಮದಲ್ಲಿ ಮಾಡಿದ ಆ ದೊಡ್ಡ ಪಾಪಗಳನ್ನು ಏನು ಮಾಡಿದ್ಲು, ತಾನು ಸಹಗಮನ ಮಾಡಿ ತನ್ನ ದೇಹವನ್ನು ಸುಟ್ಟುಕೊಂಡು ಏನು ಮಾಡಿದ್ಲು, ಪರಿಹರಿಸಿಕೊಂಡಳು ಸಮ್ಮಾರ್ಜ್ಯ. ಹಾಗೆ ಆ ರೀತಿ ನಂತರ ಗಂಡ ಯಾವ ಲೋಕಕ್ಕೆ ಹೋದನೋ ಅದೇ ಲೋಕವನ್ನು ಮಾದ್ರಿ ಸೇರಿದಳು ಅನ್ನುವಂಥ ಒಂದು ಏನಂತೇಳಿದರೆ ಒಂದು ತೃಪ್ತಿಯನ್ನು ಹೊಂದಿಬಿಟ್ಲು ಅವಳು ಅಂತೇಳಿದರೆ. ನಂತರ ಪಾಂಡುಶ್ಚ ಪುತ್ರಕ ಗುಣೈಹಿ ಅಂತೇಳಿದರೆ ಪಾಂಡುರಾಜ ಒಳ್ಳೆಯ ಲೋಕಗಳಿಗೆ ಹೋದ ಅಂತೇಳಿದರೆ ಏನು ಆಶ್ಚರ್ಯ ಇಲ್ಲ. ಅವನ ಗುಣಗಳ ಆಮೇಲೆ ಯಾರ ಮಗ ಅಂತೇಳಿದರೆ ಅವನು ವೇದವ್ಯಾಸರ ಮಗ, ಭಗವಂತ ವೇದವ್ಯಾಸರ ಮಗ. ಅಷ್ಟೇ ಅಲ್ಲ ಅಂತೇಳಿದರೆ ಆ ಭಗವಂತನ ಸತತ ಭಕ್ತನಾಗಿರುವಂಥದ್ದು ಅಂತೇಳಿದರೆ ಚರಣ ಕಮಲಗಳಿಂದ ಕಾಯ ವಾಚ ಮನಸ ಅವನು ನಿಜವಾದ ಭಕ್ತನಾಗಿದ್ದ ಪಾಂಡುರಾಜ. ಎಲ್ಲ ಗುಣಗಳು. ಆಮೇಲೆ ಮಕ್ಕಳ ಗುಣಗಳು ಏನಾದರೂ ಕಡಿಮೆ ಇದೆಯಾ? ಸೊ ಮಕ್ಕಳ ಗುಣಗಳು ಅಂತೇಳಿದರೆ ಯುಧಿಷ್ಠಿರ ಅಂತೇಳಿದರೆ ಧರ್ಮಕ್ಕೆ ಅವನು ಅಭಿಮಾನಿ ದೇವತೆ ಅವನು. ಆಮೇಲೆ ಭೀಮನೋ ಭಕ್ತಿ ಜ್ಞಾನ ವೈರಾಗ್ಯ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲ ಅಂತ 10 ಗುಣಗಳಿಗೆ ಭೀಮನು ಅಭಿಮಾನಿ. ಆಮೇಲಿಂದ ಅರ್ಜುನ ಇಂದ್ರನ ಮಗ ಅರ್ಜುನ ಶ್ರವಣ ಮನನ ಧ್ಯಾನ ಇವುಗಳಿಗೆ ಅವನು ಅರ್ಜುನ, ಆ 3 ಗುಣಗಳಿಗೆ. ಆಮೇಲೆ ನಕುಲ ಸಹದೇವರು ಅವರು ಕೂಡ ಶೀಲ ಮತ್ತು ವಿನಯಕ್ಕೆ ಅಭಿಮಾನಿಗಳು. ಹಾಗೆ ವೇದಗಳ ಅಭಿಮಾನಿ ದ್ರೌಪದಿ. ಹೀಗೆ ಮಕ್ಕಳು ಆಮೇಲೆ ಸೊಸೆ ಎಲ್ಲ ಎಂಥ ಅದ್ಭುತವಾದ ಗುಣಗಳನ್ನು ಹೊಂದಿರುವಂತಹ ಮಕ್ಕಳು. ಸೊ ಆ ಕಡೆಯಿಂದ ಮಕ್ಕಳು ಅದ್ಭುತವಾದ ಗುಣಗಳನ್ನು. ಆಮೇಲೆ ಯಾರ ಮಗ ಅಂತ ಕೇಳಿದರೆ ಅವರು ಭಗವಂತ ವೇದವ್ಯಾಸರ ಮಗ. ಅದಲ್ಲದೆ ಮಕ್ಕಳದ್ದು ತಂದೆ ತಾಯಿದ್ದು ಅದಲ್ಲದೆ ತಾನೇ ಅಂಥ ಲೋಕಗಳಿಗೆ ಹೋಗಲಿಕ್ಕೆ ಏನು ಅಲ್ವಾ ಯೋಗ್ಯನಲ್ವಾ ಅಂತೇಳಿದರೆ ಖಂಡಿತ ಯೋಗ್ಯ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಅಂತಹ ಮಹದ್ವಿಗಳಿಂದ ಮಹಿತಾನ್ ಆಧರಿಸಲ್ಪಡುವಂತಹ ಪವಿತ್ರವಾದ ವಿಮಲಾನ್ ಲೋಕಾನ್ ಪವಿತ್ರವಾದ ಲೋಕಗಳನ್ನು ಲೋಕವನ್ನು ಹೊಂದಿದ ಯಾರು ಪಾಂಡುರಾಜ ಅಂತೇಳಿ ಏನು ಆಶ್ಚರ್ಯ ಇಲ್ಲ. ಎಲ್ಲ ಅದಕ್ಕೆ ಬೇಕಾದ ಎಲ್ಲ ಸಾಮರ್ಥ್ಯ
ಆ ಎಲ್ಲ ಒಳ್ಳೆಯ ಗುಣಗಳು, ಒಳ್ಳೆಯ ಭಕ್ತಿ, ಜ್ಞಾನ ಎಲ್ಲವೂ ಹೊಂದಿರುವಂಥ ಪಾಂಡುರಾಜ ಒಳ್ಳೆಯ ಲೋಕ ಹೊಂದಿದ ಅಂತೇಳಿದರೆ ಏನೂ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಸೊ ಅಲ್ಲಿಗೆ ನಿನ್ನೆಯ ಇದು ಶ್ಲೋಕಗಳದ್ದು ಇದು ಮುಗೀತು. ಸೊ ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಸೊ 55ನೇ ಶ್ಲೋಕ ವೇಲಾರೆ. ಗುರುಭ್ಯೋ ನಮಃ. ಮಂಡೋ ಸುತಾಶ್ಚ ಪ್ರತಯ ಸಹಿತಾ ಮುನೀಂದ್ರೈಃ ನಾರಾಯಣಾಶ್ರಮತ ಆಶುಪುರಂ ಸ್ವಕೀಯಂ ಜಗ್ಮುಸ್ತಥೈವ ಧೃತರಾಷ್ಟ್ರ ಪುರೋ ಮುನೀಂದ್ರ ವೃತ್ತಂ ಸಮಸ್ತಮವದನ್ನನುಜಂ ಮೃತಂ ಚ. 55ನೇ ಶ್ಲೋಕ. ಪಾಂಡುರಾಜನ ಮಕ್ಕಳು ಕುಂತಿಯಿಂದ ಕೂಡಿದವರಾಗಿ, ಋಷಿ ಶ್ರೇಷ್ಠರಿಂದಲೂ ಕೂಡಿದವರಾಗಿ, ನಾರಾಯಣಾಶ್ರಮದಿಂದ ಶೀಘ್ರವಾಗಿ ತಮ್ಮದಾದ ಹಸ್ನಾತ್ ಪಟ್ಟಣಕ್ಕೆ ಹೋಗುತ್ತಾರೆ. ಹಾಗೆಯೇ ಧೃತರಾಷ್ಟ್ರನ ಮುಂಭಾಗದಲ್ಲಿ ಋಷಿ ಶ್ರೇಷ್ಠರು ಎಲ್ಲಾ ವೃತ್ತಾಂತವನ್ನು ಹೇಳುತ್ತಾರೆ. ಹಾಗೂ ನಿನ್ನ ತಮ್ಮನಾದ ಪಾಂಡುರಾಜನು ಮೃತನಾಗಿದ್ದಾನಂತಲೂ ಹೇಳುತ್ತಾರೆ. ಪಾಂಡೋ ಸುತಾಶ್ಚ ಪೃಥಯ ಸಹಿತ ಮುನೀಂದ್ರೈಃ ನಾರಾಯಣಾಶ್ರಮತ ಆಶು ಪುರಂ ಸ್ವಕೀಯಂ ಜಗ್ಮುಹು ತಥೈವ ಧೃತರಾಷ್ಟ್ರಪುರೋ ಮುನೀಂದ್ರ ವೃತ್ತಂ ಸಮಸ್ತಮವದನ್ ಅನುಜಂ ಮೃತಂಚ. ಪಾಂಡೋಸುತಾಃ ಚ ಪೃತಯಾ ಸಹಿತ ಮುನೀಂದ್ರೈಃ ನಾರಾಯಣಾಶ್ರಮತಃ ಆಶು ಪುರಂ ಸ್ವಕೀಯಂ ಪುರಂ ಜಗ್ಮುಹು ತಥೈವ ಧೃತರಾಷ್ಟ್ರಪುರೋ ಮುನೀಂದ್ರಾಃ ವೃತ್ತಂ ಸಮಸ್ತಂ ಅವದನ್ ಅನುಜಂ ಮೃತಂಚ. ಸೊ ಆ ಮುನಿಗಣ ಅಲ್ಲಿದ್ದವರೆಲ್ಲ ಋಷಿ ಮುನಿಗಳು ಅವರನ್ನು ಅಂತೇಳಿದರೆ ಪಾಂಡುರಾಜ ಸತ್ತೋಗಿದ್ದಾನೆ. ಈಗ ಇರುವಂಥದ್ದು ಕುಂತಿ ಮತ್ತು ಈ 5 ಮಕ್ಕಳು. ಸೊ ಆ ಋಷಿ ಮುನಿಗಳಿಗೆ ಬಹಳ ವ್ಯಥೆ ಆಯಿತು. ಸೊ ಇವರನ್ನು ಒಂದು ಒಳ್ಳೆಯ ಈಗ ಆಶ್ರಯ ಅಂತ ಇದ್ದದ್ದು ಯಾರು? ಪಾಂಡುರಾಜ. ಆಶ್ರಯ ಇಲ್ಲ ಈಗ ಅಂತೇಳಿದರೆ ಎಲ್ಲಿಗೆ ಹೋಗಬೇಕು? ಅವರು ಹಸ್ತಿನಾವತಿ, ಅವ್ರದ್ದು ಹಸ್ತಿನಾವತಿ ತಾನೆ. ಸೊ ಹಸ್ತಿನಾವತಿಗೆ ಬಿಟ್ಟು ಬರುವ ಅವರನ್ನು ಅಂತೇಳಿ ಈ ಮುನೀಂದ್ರೈ ಸಹಿತ ಆ ಋಷಿ ಮುನಿಗಳ ಜತೆಗೆ ಪೃಥಯ ಸುತಾಹ ಪಾಂಡೋಸುತಾಹ ಪೃಥಯ ಸಹಿತ ಮುನೀಂದ್ರೈಹಿ ಅಂತೇಳಿದರೆ ತಾಯಿ ಮತ್ತು ಮಕ್ಕಳು. ಪಾಂಡೋಸುತಾಹ ಪಾಂಡವನ ಮಕ್ಕಳು ಅಂದರೆ ಪಾಂಡುರಾಜನ ಮಕ್ಕಳು 5 ಜನ, ಮತ್ತು ಪೃಥಯ ಸಹಿತ ಅಂದರೆ ಕುಂತಿಯ ಜೊತೆಗೆ ಸೇರಿಕೊಂಡು ಮುನೀಂದ್ರೈಹಿ ಸಹಿತ ಆ ಮುನೀಂದ್ರೈಹಿ ಅಂತ ಆ ಋಷಿ ಮುನಿಗಳು ಕೂಡ ನಿಮ್ಮನ್ನು ನಾವು ಅಂತೇಳಿದರೆ ಈಗ ಪಾಂಡುರಾಜ ಇಲ್ಲಲ್ವಾ, ನಿಮ್ಮನ್ನು ನಾವು ಮೊದಲು ಅಂತೇಳಿದರೆ ಹಸ್ತಿನಾಪುರಕ್ಕೆ ಬಿಟ್ಟು ಆಮೇಲೆ ನಾವು ನಮ್ಮ ಕಡೆಗೆ ಹೋಗ್ತೇವೆ ಅಂತ ಹೇಳ್ಕೊಂಡು ಅವರನ್ನು ಕರ್ಕೊಂಡು ಬಂದಿದ್ದಾರೆ ಋಷಿ ಮುನಿಗಳು. ಕರ್ಕೊಂಡು ಬಂದು ನಾರಾಯಣಾಶ್ರಮತಃ ಇಷ್ಟು ತನಕ ಎಲ್ಲಿದ್ದರು ಅಂದರೆ ನಾರಾಯಣಾಶ್ರಮ. ಸೊ ಬದರಿಕಾಶ್ರಮ ಅಲ್ಲಿದ್ದರು, ಅಲ್ಲಿ ವಾಸ ಮಾಡಿಕೊಂಡಿದ್ದರು ಆ ಕಾಡಿನಲ್ಲಿ. ಯಾರು? ಪಾಂಡುರಾಜ, ಮಾದ್ರಿ ಮತ್ತು ಅಲ್ಲಿಯೇ 5 ಮಕ್ಕಳು ಹುಟ್ಟಿದ್ದು. ಪಾಂಡುರಾಜ ಇಬ್ಬರು ಕುಂತಿ ಮತ್ತು ಮಾದ್ರಿ ಜೊತೆಗೆ ಇದ್ದದ್ದೆಲ್ಲಿ ಅಂತ ಹೇಳಿದರೆ ಆ ಬದರಿಕಾಶ್ರಮದಲ್ಲಿದ್ದರು. ಬದರಿಕಾಶ್ರಮದಿಂದ ನಾರಾಯಣಾಶ್ರಮ, ಬದ್ರಿ ನಾರಾಯಣ. ಸೊ ನಾರಾಯಣಾಶ್ರಮ ಅಲ್ಲಿಂದ ನಾರಾಯಣಾಶ್ರಮತಃ ಅಲ್ಲಿಂದ ಎಲ್ಲಿಂದ ಅಂತೇಳಿದರೆ ಅಲ್ಲಿಂದ ಉಡುಪಿ ಅಂದರೆ ಉಡುಪಿಯಿಂದ ಎಲ್ಲಿಂದ? ಬೆಂಗಳೂರು ಪರ್ಯಂತಂ ಬೆಂಗಳೂರಿನವರೆಗೆ. ಸೊ ನಾರಾಯಣಾಶ್ರಮದಿಂದ ಎಲ್ಲಿವರೆಗೆ ಬಂದರು? ಸ್ವಕೀಯಂಪುರಂ ತಮ್ಮ ಮನೆಗೆ. ಸ್ವಕೀಯಂಪುರಂ ಅಂದರೆ ಹಸ್ತಿನಾವತಿ. ಸೊ ಹಸ್ತಿನಾವತಿಗೆ ಆಶು ಕರ್ಕೊಂಡು ಬಂದರು. ಯಾರು? ಈ ಮುನಿಗಣ ಋಷಿ ಮುನಿಗಳು ಕರ್ಕೊಂಡು ಬಂದರು. ಸೊ ಆಶು ಪುರಂ ಸ್ವಕೀಯಂ ಜಗ್ಮುಹು ತಮ್ಮ ಮನೆಗೆ ಹೊರಟು ಹೋದರು ಅಂದರೆ ಬಂದರು ಅಂತ ಲೆಕ್ಕ. ಜಗ್ಮುಹು ಹೋದರು ಅಂದರೆ ಮನೆಗೆ ಹೋದರು, ಹಸ್ತಿನಾಪುರಕ್ಕೆ ಹೋದರು, ಹಸ್ತಿನಾಪುರಕ್ಕೆ ಬಂದರು ಅಂತ. ತಥೈವ ಧೃತರಾಷ್ಟ್ರಪುರೋ ಮುನೀಂದ್ರಾಹ ಧೃತರಾಷ್ಟ್ರಪುರ. ಸೊ ಧೃತರಾಷ್ಟ್ರಪುರ ಅಂತೇಳಿದರೆ ರಾಜ ಕೂತಿದ್ದಾನೆ ಸಿಂಹಾಸನದಲ್ಲಿ. ಯಾರು? ಧೃತರಾಷ್ಟ್ರ. ಸೊ ತಥೈವ ಹಾಗೆಯೇ ಕರ್ಕೊಂಡು ಬಂದು ಹೇಳಬೇಕಲ್ಲ. ಯಾರು? ಆ ಋಷಿ ಮುನಿಗಳು ಬಂದು ಧೃತರಾಷ್ಟ್ರಪುರೋ ಧೃತರಾಷ್ಟ್ರನ ಮುಂದೆ
ಧೃತರಾಷ್ಟ್ರನ ಮುಂದೆ ಎಲ್ಲ ನಡೆದ ಸಂಗತಿಗಳು ಮುನೀಂದ್ರಾಹ ಆ ಋಷಿಮುನಿಗಳು ವೃತ್ತಂ ಸಮಸ್ತಂ ಅವದನ್. ವೃತ್ತಂ ಅಂತೇಳಿದರೆ ಇಷ್ಟು ತನಕ ನಡೆದದ್ದು ಏನೆಲ್ಲ ಸಂಗತಿ ನಡೀತು ಅದನ್ನೆಲ್ಲ ವೃತ್ತಂ ಸಮಸ್ತಂ ಎಲ್ಲ ಕತೆ ನಡೆದದ್ದು ಈ ಪಾಂಡವರದ್ದನ್ನು ಸಮಸ್ತಂ ಅವದನ್. ಅವದತಾಂ ಅವದತ್ ಅಂದರೆ ಹೇಳಿದ, ಅವದನ್ ಅಂದರೆ ತುಂಬ ಜನ ಹೇಳಿದರು. ಅವರು ಒಬ್ಬರು ಇಬ್ಬರಲ್ಲ, ಋಷಿಮುನಿಗಳು ಸುಮಾರು ಜನ ಇದ್ದರು. ಅವರೆಲ್ಲ ಕರ್ಕೊಂಡು ಬಂದಿದ್ದಾರೆ. ಇವರನ್ನು ಕುಂತಿ ಮತ್ತು ಪಾಂಡವರನ್ನು ತಂದು ಧೃತರಾಷ್ಟ್ರನ ಹತ್ತಿರ ಒಪ್ಪಿಸಿದ್ದಾರೆ. ನೋಡಪ್ಪ, ನಿನ್ನ ತಮ್ಮ ಯಾರು ಪಾಂಡುರಾಜ ಇನ್ನಿಲ್ಲ, ಸತ್ತೋಗಿದ್ದಾನೆ. ಸೊ ಆದ್ದರಿಂದ ಕುಂತಿಯನ್ನು ಮಾದ್ರಿ ಸಾಗಮನ ಮಾಡಿದ್ದಾಳೆ. ಈಗ ಏನಂತ ಹೇಳಿದರೆ ಕಾಡಿನಲ್ಲಿ ಈ ಪಾಂಡವರು ಹುಟ್ಟಿದ್ದಾರೆ. ಸೊ ಈಗ ಈ ತಂದೆ ಇಲ್ಲದ ಮಕ್ಕಳನ್ನು ಕುಂತಿ ಜೊತೆಗೆ ನಿಮಗೆ ಒಪ್ಪಿಸ್ತಾ ಇದ್ದೇವೆ ಅಂತ ತಿಳ್ಕೊಂಡು ಒಪ್ಪಿಸಿದ್ದಾರೆ. ವೃತ್ತಂ ಸಮಸ್ತಂ ಅವದನ್, ನಡೆದ ಎಲ್ಲ ಕಥೆಯನ್ನು ಹೇಳಿದ್ದಾರೆ. ಅವದತಾಂ ಅವದನ್. ಸೊ ವದಂತಿ ಅಂತ. ಸೊ ವದತಿ ಅಂತ ಹೇಳಿದರೆ ಅದು ವರ್ತಮಾನ ಕಾಲ, ಹೇಳಿದರು. ಇದು ಅವದತ್ ಅಂದರೆ ಹೇಳಿದ, ಅವದನ್ ಹೇಳಿದರು. ಏನಂತ? ಅನುಜಮೃತಂಚ, ಧೃತರಾಷ್ಟ್ರ ನಿನ್ನ ತಮ್ಮ ಅನುಜ, ಅನುಸರಿಸಿ ಹುಟ್ಟಿದವ ಯಾರು? ಪಾಂಡುರಾಜ. ಮೃತಂ ಸತ್ತೋಗಿದ್ದಾನೆ. ಆದ್ದರಿಂದ ಅಲ್ಲಿ ಇವರಿಗೆ ಆಶ್ರಯ ಇಲ್ಲ. ಆದ್ದರಿಂದ ಅವ್ರದ್ದು ಮನೆ ಯಾವುದು? ಇದು ಹಸ್ತಿನಾವತಿ ತಾನೇ. ಸೊ ಅಲ್ಲಿಗೆ ಕರ್ಕೊಂಡು ಬಂದಿದ್ದೇವೆ. ನಿಮ್ಮ ಅಂತೇಳಿದರೆ ಇನ್ನು ಮನೆಯಲ್ಲಿ ಬಿಟ್ಟಿದ್ದೇವೆ, ನೀವು ನೋಡಿಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಧೃತರಾಷ್ಟ್ರನಿಗೆ. ಸೊ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಈ 50 ಪಾಂಡೋಸುತಾಶ್ಚ ಪೃಥಯಾ ಸಹಿತ ಅಂತೇಳಿದರೆ ಅನಂತರ ಪಾಂಡುಪುತ್ರರು ತಾಯಿಯಾದ ಕುಂತಿಯೊಂದಿಗೂ ಮುನಿಶ್ರೇಷ್ಠರೊಂದಿಗೂ ಕೂಡಿ ಪೃಥಯಾ ಸಹಿತ ಮುನೀಂದ್ರಹಿ. ಪೃಥಯ ಅಂತೇಳಿದರೆ ಕುಂತಿಯಿಂದ ಕೂಡಿಕೊಂಡು, ಸಹಿತ ಮುನೀಂದ್ರರಿಂದ ಕೂಡಿಕೊಂಡು ಬಂದಿದ್ದಾರೆ ಹಸ್ತಿನಾವತಿಗೆ. ಬೇಗನೆ ನಾರಾಯಣಾಶ್ರಮದಿಂದ ತಮ್ಮ ಪಟ್ಟಣ ಹಸ್ತಿನಾವತಿಗೆ ತೆರಳಿದರು. ಜಗ್ಮುಹು, ಆಮೇಲೆ ಜಗ್ಮತು ಜಗಾಮ ತೆರಳಿದ, ಜಗ್ಮತು ಇಬ್ಬರಿದ್ದರೆ ಇಬ್ಬರು ತೆರಳಿದರು. ಆಮೇಲೆ ಎಲ್ಲರೂ ತುಂಬ ಜನ ಇದ್ದರೆ ಜಗ್ಮುಹು, ಇಲ್ಲಿ ತುಂಬ ಜನ ಇದ್ದಾರೆ, 5 ಜನ ಇದ್ದಾರೆ ಪಾಂಡವರು, ಆಮೇಲೆ ಕುಂತಿ ಮತ್ತು ಈ ಋಷಿ ಮುನಿಗಳು. ಸೊ ಜಗ್ಮುಹು ಬಂದರು. ಸೊ ಅಲ್ಲಿ ಆ ಮುನಿಶ್ರೇಷ್ಠರು ಮುನೀಂದ್ರಾಹ ಧೃತರಾಷ್ಟ್ರಪುರೋ ಅಂತೇಳಿದರೆ ಧೃತರಾಷ್ಟ್ರನ ಮುಂದೆ. ಆಮೇಲೆ ವೃತ್ತಂ ಸಮಸ್ತಂ ಅವದನ್, ಆ ಮುನಿಶ್ರೇಷ್ಠರು ಅಲ್ಲಿ ನಡೆದದ್ದನ್ನೆಲ್ಲ ತಿಳಿಸಿ ಅವನ ತಮ್ಮ ಅನುಜಂ ಮೃತಂಚ ಅಂತೇಳಿದರೆ ಧೃತರಾಷ್ಟ್ರನ ತಮ್ಮ ಪಾಂಡು ಮೃತನಾದದ್ದನ್ನು ಧೃತರಾಷ್ಟ್ರನ ಮುಂದೆ ಧೃತರಾಷ್ಟ್ರಪುರೋ ಅವದನ್ ಹೇಳಿದರು. ಬೇಗನೆ ಅಂತ ಹೇಳಿದರೆ ಏನು? ಪಾಂಡುವಿನ ಅಂತ್ಯಕ್ರಿಯೆಗಳು ಪೂರೈಸಿದ ಕೂಡಲೇ ಎಂದು ಅರ್ಥ. ಆಶುಪುರಂ ಸ್ವಕೀಯಂ ಜಗ್ಮುಹು, ಬೇಗ ಹಸ್ತಿನಾವತಿಗೆ ಸೇರಿದರು ಅಂತ ಹೇಳಿದರೆ ಅಲ್ಲಿ ಶವ ಸಂಸ್ಕಾರ ಮಾಡಿ ಕೂಡಲೇ ಬಂದ್ರ ಅಂತ ಹೇಳಿದರೆ ಇಲ್ಲ. ಪಾಂಡುವಿನ ಅಂತ್ಯಕ್ರಿಯೆಗಳು ಪೂರೈಸಿದ ಕೂಡಲೇ. ಅಂತ್ಯಕ್ರಿಯೆಗಳು ಪೂರೈಸಬೇಕಿದ್ದರೆ 12 ದಿನ 13 ದಿನ, ಶುದ್ಧ ಹಾಕಬೇಕಿದ್ದರೆ 11 ದಿನ, ಅಲ್ಲಿಂದ 12ನೇ ದಿನ 13ನೇ ದಿನ ಎಲ್ಲ ಕೆಲಸಗಳನ್ನು ಮುಗಿಸಿ ಅಂತ್ಯಕ್ರಿಯೆಗಳನ್ನು ಪೂರೈಸಿ ಆಮೇಲೆ ಪಾಂಡುರಾಜ ಗತಿಸಿ ಅಂದಿಗೆ 17 ದಿನಗಳು ಕಳೆದಿವೆ ಎಂಬುದಾಗಿ ಋಷಿಗಳು ಧೃತರಾಷ್ಟ್ರನಿಗೆ ಹೇಳುವುದು ಅದಕ್ಕೆ ಗಮಕ. 17 ದಿನ ಆಯಿತು ಅಂತೇಳಿದರೆ ಇವತ್ತು 18ನೇ ದಿನ ಕರ್ಕೊಂಡು ಬಂದಿದ್ದೇವೆ ನಿಮ್ಮ ಹತ್ರ ಅಂತೇಳ್ಕೊಂಡು ಪಿತೃಲೋಕಂ ಗತಃ ಪಾಂಡೂರಿತಃ ಸಪ್ತದಶೇ ಹನಿ ಅಂತೇಳಿದರೆ 16 ದಿನ ಆಯಿತು. ಸಪ್ತದಶೇ ಹನಿ ಅಂತೇಳಿದರೆ 17ನೇ ದಿನ ಕರ್ಕೊಂಡು ಬಂದಿದ್ದೇವೆ. ಸೊ ಸಪ್ತದಶೇ ಹನಿ ಪಿತೃಲೋಕಂ ಗತಃ ಪಾಂಡು ಇತ ಸಪ್ತದಶೇ ಹನಿ. ಸೊ ಸಮಸ್ತ ವೃತ್ತಾಂತವನ್ನು ಹೇಳಿದರು ಅಂತೇಳಿದರೆ ಏನದು? ಸಮಸ್ತಂ ವೃತ್ತಂ ಅವದನ್ ಅಂದರೆ ಏನು ಅಂತೇಳಿದರೆ ಪಾಂಡುವಿಗೆ ಶಾಪ ಒದಗಿದ್ದು ಅವನಿಗೆ ಸಂತತಿ ಆದದ್ದು ಮೊದಲಾದ ಎಲ್ಲ ವಿವರಗಳ ಶುರುವಿಂದ ಹಿಡಿದು ಎಲ್ಲವನ್ನೂ ಹೇಳಿದರು ಅಂತ ಅರ್ಥ.
ಧರ್ಮರಾಜನಿಗೆ ಆಗ 16 ವರ್ಷಗಳು. ಜಗಾಮ ಹಸ್ತಿನಪುರಂ ಷೋಡಶಾಬ್ದೋ ಯುಧಿಷ್ಠಿರ ಅಂತೇಳಿದರೆ ಈಗ ವಾಪಸ್ ಬಂದಿದ್ದಾರೆ ಅಂತ ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ಆಗ್ತದೆ. ಸೊ ಎಷ್ಟು ವರ್ಷ ಆಗಿರ್ಬೋದು ಹಾಗಾದರೆ? 14 ವರ್ಷ ಅರ್ಜುನನಿಗೆ. 14 ವರ್ಷದ ಹುಟ್ಟುಹಬ್ಬ ಅಲ್ವಾ, ಅವನಿಗೆ 14 ಆದರೆ ಭೀಮನಿಗೆ 15, ಧರ್ಮರಾಜನಿಗೆ 16 ವರ್ಷ. ಸೊ ಜಗಾಮ ಹಸ್ತಿನಪುರಂ. ಸೊ ಮಹಾಭಾರತ ಕೂಡ ಅದನ್ನೇ ಕನ್ಫರ್ಮ್ ಮಾಡ್ತದೆ. ಜಗಾಮ ಹಸ್ತಿನಪುರಂ ಷೋಡಶಾಬ್ದೋ ಯುಧಿಷ್ಠಿರ. ಯುಧಿಷ್ಠಿರನು 16ನೇ ವರ್ಷದಲ್ಲಿದ್ದ. ಭೀಮಸೇನ ಪಂಚದಶೌ. ಭೀಮಸೇನ 15 ವರ್ಷದವನಾಗಿದ್ದ. ಬೀಭತ್ಸು ವೈ ಚತುರ್ದಶ. ಬೀಭತ್ಸು ಅಂತೇಳಿದರೆ ಅರ್ಜುನ. ಸೊ ಅವನಿಗೆ ಭಾಳಷ್ಟು ಹೆಸರುಂಟು, ಫಲ್ಗುಣ, ಅರ್ಜುನ, ವಿಜಯ. ಸೊ ಭಾಳಷ್ಟು ಹೆಸರು. ಬೀಭತ್ಸೂರ್ ವೈ ಚತುರ್ದಶ. ತ್ರಯೋದಶಾಬ್ದೌ ಚ ಯಮೌ. ಯಮೌ ಅಂದರೆ ಯಮಳರು. ಯಮಳರಂದರೆ ಅವಳಿ ಜವಳಿ ಇಬ್ಬರಿದ್ದಾರಲ್ಲ, ಇನ್ನಿಬ್ಬರು ಯಾರು? ನಕುಲ ಸಹದೇವರು. ಅವರು ತ್ರಯೋದಶ ಅಬ್ದೌ, 13 ವರ್ಷ ಅವರಿಗೆ. ಹಾಗಾದರೆ 13, 14, 15, 16. ಸೊ ಈ ರೀತಿ ಈ ಅಷ್ಟು ಮಕ್ಕಳನ್ನು 13 ವರ್ಷದವರು ಸಣ್ಣವರು ನಕುಲ ಸಹದೇವರು, 14 ವರ್ಷದ ಅರ್ಜುನ, 15 ವರ್ಷ ಭೀಮ, 16ನೇ ವರ್ಷದ ಯಾರು ಯುಧಿಷ್ಠಿರನನ್ನು ಕರ್ಕೊಂಡು ಕುಂತಿ ಹಸ್ತಿನಾಪುರಕ್ಕೆ ಬಂದಿದ್ದಾಳೆ. ಅಲ್ಲಿ ಈಗ ಧೃತರಾಷ್ಟ್ರನ ಎದುರಿಗೆ ಅವರ ಎಲ್ಲ ವೃತ್ತಾಂತವನ್ನು ತಿಳಿಸಿ ಧೃತರಾಷ್ಟ್ರನಿಗೆ ಒಪ್ಪಿಸಿದ್ದಾರೆ ಅಂತ ಅಲ್ಲಿವರೆಗಾಯಿತು. ಸೊ ಮುಂದೆ ಏನಾಯಿತು? ಧೃತರಾಷ್ಟ್ರ ಏನಾದರೂ ಹೇಳ್ತಾನಾ? ಬಾಕಿದವರು ಏನಾದರೂ ಹೇಳ್ತಾರಾ? ನೋಡುವ ಮಹಿಳೆಯರೇ. ತೂಷ್ಣೀಂ ಸ್ಥಿತೇ ಚ ನೃಪತೌ ತನುಶೇಷನದ್ಯಾಃ ಕ್ಷತ್ತರ್ಯುತಾಪ್ತ ಉರುಮೋದಮತೀವ ಪಾಪಾಃ ಊಚುಃ ಸುಯೋಧನಮುಖಾಃ ಸಹ ಸೌಬಲೇನ ಪಾಂಡೋರ್ಮೃತಿಕ್ಯರ ಪುರಾತನಯ ಕ್ವತಸ್ಯ. 56ನೇ ಶ್ಲೋಕ. ಕುಂತಿ ಸಹಿತವಾದ ಪಾಂಡುರಾಜನ ಮಕ್ಕಳನ್ನು ನೋಡಿ ಹಾಗೂ ಋಷಿಮುನಿಗಳ ಮಾತನ್ನು ಕೇಳಿ ಧೃತರಾಷ್ಟ್ರನು ಸುಮ್ಮನೆ ಕೂತುಕೊಳ್ಳುತ್ತಾನೆ. ಅವರ ಜೊತೆಗೆ ಭೀಷ್ಮಾಚಾರ್ಯರು ಸಹ ಸುಮ್ಮನೆ ಕೂತುಕೊಳ್ಳುತ್ತಾರೆ. ಆದರೆ ವಿದುರನು ಮಾತ್ರ ಅತ್ಯಂತವಾಗಿ ಉತ್ಕೃಷ್ಟವಾದ ಸಂತೋಷವನ್ನು ಹೊಂದುತ್ತಾನೆ. ಮತ್ತು ಪಾಪಿಷ್ಠರಾದ ದುರ್ಯೋಧನ ಮೊದಲಾಗಿ ಉಳ್ಳವರು ಶಕುನಿಯಿಂದ ಕೂಡಿಕೊಂಡು ತಮ್ಮ ಕುಟಿಲವಾದ ಮಾತನ್ನು ಹೇಳುತ್ತಾರೆ. ಏನೆಂದರೆ, ಪಾಂಡುರಾಜನಿಗೆ ಮಕ್ಕಳು ಹುಟ್ಟುವುದಕ್ಕಿಂತ ಮೊದಲೇ ಮರಣವಾಗಿದೆ. ಆ ರೀತಿ ಇದ್ದಾಗ ಆ ಪಾಂಡುವಿಗೆ ಮಕ್ಕಳು ಎಲ್ಲಿಂದ ಅಂತ ತಮ್ಮ ಕುಟಿಲವಾದ ಮಾತುಗಳನ್ನು ಹೇಳುತ್ತಾರೆ. ತೂಷ್ಣೀಂ ಸ್ಥಿತೇ ಚ ನೃಪತೌ ತನುಜೇ ಚ ನದ್ಯಾಃ ಕ್ಷತ್ತರ್ಯುತಾಪ್ತ ಉರುಮೋದಮತೀವ ಪಾಪಾಃ ಊಚುಃ ಸುಯೋಧನಮುಖಾಃ ಸಹ ಸೌಬಲೇನ ಪಾಂಡೋರ್ಮೃತಿಃ ಕಿಲ ಪುರಾ ತನಯಾ ಕ್ವತಸ್ಯ. ತೂಷ್ಣೀಂ ಸ್ಥಿತೇ ಚ ನೃಪತೌ ತನುಜೇ ಚ ನದ್ಯಾಃ ಕ್ಷತ್ತರಿ ಉತ ಆಪ್ತ ಉರುಮೋದಂ ಅತೀವ ಪಾಪಾಃ ಊಚುಃ ಸುಯೋಧನಮುಖಾಃ ಸಹ ಸೌಬಲೇನ ಪಾಂಡೋಃ ಮೃತಿಃ ಕಿಲ ಪುರಾ ತನಯಃ ಕ್ವತಸ್ಯ. ನೋಡಿ, ಒಂದು ಮಹಾಭಾರತದಲ್ಲಿ ಏನು ಇಲ್ವೋ ಅದು ಎಲ್ಲಿಯೂ ಇಲ್ಲ. ಮಹಾಭಾರತದಲ್ಲಿ ಇದ್ದದ್ದೇ ಎಲ್ಲ ಕಡೆ ಇರುವುದು. ಸೊ ಎಲ್ಲೆಲ್ಲ ಏನೆಲ್ಲ ಇದೆಯೋ, ಏನೆಲ್ಲ ನಡೀತದೋ ಅದೆಲ್ಲ ಮಹಾಭಾರತದಲ್ಲಿ ನಡೆದಿದೆ ಅಂತ ಲೆಕ್ಕ. ನೋಡಿ, ಅವಳಿಗೆ ಗಂಡ ಇಲ್ಲ, ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾಳೆ ಅಂತೇಳಿದರೆ ಒಂದು ಯಾವ ರೀತಿಯಲ್ಲಿ ಒಂದು ನಡೆಸ್ಕೊಂಡು ಬೇಕಾಗಿತ್ತು ಹೇಳುವಂಥದ್ದನ್ನು ಮಹಾಭಾರತ ಯಾವ ರೀತಿ ವರ್ಣಿಸ್ತದೆ ನೋಡಿ. ತೂಷ್ಣೀಂ ಸ್ಥಿತೆ, ತೂಷ್ಣೀಂ ಸುಮ್ಮನೆ ಇರುವುದು. ತೂಷ್ಣೀಂ ಅಂತ ಹೇಳಿದರೆ, ಇದು ದೇವಸ್ಥಾನದೊಳಗೆ ಹೋದರೆ ನೀವು ಮೊಬೈಲ್ಗೆ ಕಾಲ್ ಬಂದರೆ ಕೂಡಲೇ ಹೇಳ್ತಾರೆ ಶುಶು ಅಂತ ಹೇಳ್ತಿರೋದು. ಅಂದರೆ ಮೊಬೈಲ್ ಬಂದ್ ಮಾಡಿ ಬರಬೇಕು, ಒಳಗೆ ಸೈಲೆಂಟ್ ಮೋಡಿಗೆ ಹಾಕಬೇಕು. ತೂಷ್ಣೀಂ ಸಂಸ್ಕೃತದಲ್ಲಿ ಹೇಳೋದಿದ್ದರೆ ತೂಷ್ಣೀಂ ಅಂತೇಳಿದರೆ ಏನು, ಮೊಬೈಲ್ ಮಾತಾಡಬಾರ್ದು ಅಂತೇಳಿದರೆ ತೂಷ್ಣೀಂ ಸ್ಥಿತಿ ಅಂದರೆ ಎಲ್ಲ ಬಾಯಿ ಬಂದು ಮಾಡ್ಕೊಂಡು ಕೂತಿದ್ದಾರೆ. ಯಾರೆಲ್ಲ? ತೂಷ್ಣೀಂ ಸ್ಥಿತೆ ಅಂತೇಳಿದರೆ, ಸ್ಥಿತೆ ಅಂದರೆ ಸ್ಥಿತಿ ಅಂತೇಳಿದರೆ ಸುಮ್ಮನೆ ಇದ್ದಾರೆ. ಯಾರೆಲ್ಲ ಅಂತೇಳಿದರೆ ನೃಪತೌ.
ನೃಪತಿ. ಅಂದರೆ ಮನುಷ್ಯ, ಪತಿ ಅಂದರೆ ಮನುಷ್ಯರ ಪತಿ, ಯಾರು ಒಡೆಯ, ಯಾರು ರಾಜ, ಅಂದರೆ ಧೃತರಾಷ್ಟ್ರ ಅಂತ. ಸೊ ಧೃತರಾಷ್ಟ್ರ ಚ ಮತ್ತು ತನುಜೇಚ ನದ್ಯಾಹ. ನದ್ಯಾಹ ಅಂದರೆ ನದಿಯ, ತನುಜೆ ಮಗ, ತನು ಅಂದರೆ ದೇಹ, ಜ ಅಂತೇಳಿದರೆ ಹುಟ್ಟಿದವ ಅಂತೇಳಿದರೆ ಮಗ. ಯಾರ್ದು ಮಗ? ನದಿದ್ದು ಮಗ ಅಂತ. ನದಿದ್ದು ಮಗ ಅಂದರೆ ಯಾರಿದು ಎಲ್ಲಿ ಅಂತೇಳಿದರೆ, ನದಿದ್ದು ಮಗ ಅಂದರೆ ಗಂಗೆಯ ಮಗ ಅಂತ. ಗಾಂಗೇಯ ಅಂದರೆ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರಿಗೆ ಏನು ಹೇಳ್ತಾರೆ? ನದಿದ್ದು ಮಗ ಅಂತ. ನದಿದ್ದು ಮಗ ಅಂದರೆ ನದಿ ಅಂದರೆ ಗಂಗಾ ನದಿ. ಸೊ ಗಂಗೆಯ ಮಗ ಯಾರು? ಗಾಂಗೇಯ. ಯಾರು? ಭೀಷ್ಮಾಚಾರ್ಯರು. ಸೊ ಭೀಷ್ಮಾಚಾರ್ಯರು ಸುಮ್ಮನಿದ್ದಾರೆ. ಆಮೇಲೆ ನೃಪತಿ ಯಾರು? ಧೃತರಾಷ್ಟ್ರ ಸುಮ್ಮನಿದ್ದಾನೆ. ಇಬ್ಬರೂ ಮಾತಾಡಲಿಲ್ಲ ಅಂತೇಳಿದರೆ ಇಬ್ಬರೂ ಸುಮ್ಮನಿದ್ದರು. ಧೃತರಾಷ್ಟ್ರ, ಭೀಷ್ಮ ಯಾಕೆ ಸುಮ್ಮನಿದ್ದರು ಅಂತ ಒಂದು ಪ್ರಶ್ನೆ ಬರ್ತದೆ. ಯಾಕೆ ಸುಮ್ಮನಿದ್ದರು ಏನು ಮಾತಾಡಬೇಕಂತ ಗೊತ್ತಾಗಲಿಲ್ಲ ಅಂತ. ಒಳ್ಳೆಯದು ಅಂತ ಹೇಳುವುದಾ? ಅಯ್ಯೋ ಈಗ ಅವನು ಸತ್ತೋಗಿದ್ದಾನೆ ಒಳ್ಳೆಯದು ಅಂತ ಹೇಳುವುದಾ ಅಂತ ಏನು ಹೇಳಬೇಕು? ಕ್ಷತ್ತರಿ ಉತ. ಕ್ಷತ್ತರಿ ಅಂದರೆ ಕ್ಷತ್ತರಿ ಅಂತ ಹೇಳಿದರೆ ವಿದುರ. ಅವನಿಗೆ ಇನ್ನೊಂದು ಹೆಸರು ಕ್ಷತ್ತರಿ ಅಂತ. ಕ್ಷತ್ತರಿ ವಿದುರನು ಉತ ಆಪ್ತ ಉರುಮೋದಂ. ಉರು ಅಂದರೆ ದೊಡ್ಡದಾದದ್ದು, ಮೋದ ಅಂದರೆ ಮೋದ, ಪ್ರಮೋದ, ಇದೆಲ್ಲ ಸಂತೋಷ ಅಂತ ಅರ್ಥ. ಉರುಮೋದಂ ವಿದುರನಿಗೆ ಮಾತ್ರ ಅತ್ಯಂತ ಸಂತೋಷ ಆಯಿತು ಅಂತ. ಅಂದರೆ ಇವರೆಲ್ಲ ಯಾವಾಗಲೂ ಸುಮ್ಮನೆ ಇರುವುದ್ರಿ. ಯಾವ ಈ ಧೃತರಾಷ್ಟ್ರ ಮತ್ತು ಭೀಷ್ಮಾಚಾರ್ಯರು ಏನು ಇವ್ರ ಕಣ್ಣು ಮುಂದೆ ಏನೇ ಆಗಲಿ ಇವರು ಸುಮ್ಮನೆ ಇರುವವರು. ದ್ರೌಪದಿದು ಮಾನಭಂಗ ಆಗುವಾಗಲೂ ಕೂಡ ಅಷ್ಟೇ. ಧೃತರಾಷ್ಟ್ರನಿಗೆ ಹೇಗಿದ್ರೂ ಕಣ್ಣು ಕಾಣೋದಿಲ್ಲ, ಕುರುಡಾವ. ಅವನು ಸುಮ್ಮನಿದ್ದ. ಯಾರು? ಅವನಿಗೆ ಶಬ್ದ ಆದರೂ ಕೇಳೋದಿಲ್ವಾ? ಅವನಿಗೆ ಕಣ್ಣು ಕಾಣದವನಿಗೆ ಕಿವಿ ಕೇಳೋದಿಲ್ಲ ಅಂತ ಉಂಟ. ಅದು ಅಂದರೆ ಅದಕ್ಕೂ ಸುಮ್ಮನಿದ್ದಾವ. ಕಿವಿ ಕೇಳಿದರೂ ಸುಮ್ಮನಿದ್ದಾವ ಅಂತೇಳಿದರೆ ಎಲ್ಲ ರೀತಿಯಲ್ಲಿ ಕುರುಡಾವ. ಭೀಷ್ಮಾಚಾರ್ಯರು ಸುಮ್ಮನಿದ್ದರು ದ್ರೌಪದಿಯ ಮಾನಭಂಗ ಆಗುವಾಗ. ಆವಾಗ ಬೊಬ್ಬೆ ಹೊಡೆದವ, ಇದು ಮಾಡಿದ್ದು ಇದು ತಪ್ಪು ಅಂತ ಹೇಳಿದವ ವಿದುರ ಒಬ್ಬನೇ. ಆ ವಿದುರ ಅಂತೇಳಿದರೆ, ಅದಕ್ಕೆ ವಿದುರ ಅಂತೇಳಿದರೆ ಬಹಳ ಶ್ರೇಷ್ಠ ಅಂತೇಳಿದರೆ ಯಾರನ್ನು? ಅಂಬಿಕಾಳನ್ನು ಕಳಿಸಿದ್ದು. ಯಾರು? ನೀನು ಹೋಗು ಅಂತ ಅಂಬಿಕಾಳನ್ನು ಕಳಿಸಿದ್ದು ಯಾರು? ಸತ್ಯವತಿ. ಅಮ್ಮ ನೀನು ಹೋಗು, ಈ ಸಲ ನೀನು ಲಾಸ್ಟ್ ಟೈಮನ ಹಾಗೆ ಹೆದರಿಕೊಂಡು ಕಣ್ಣು ಮುಚ್ಚಿದರೆ ನೋಡು ಧೃತರಾಷ್ಟ್ರ ಹುಟ್ಟಿದ, ಒಳ್ಳೆ ಮಗು ನಿನಗೆ ಹುಟ್ಟಬೇಕು. ನಾನು ಹೇಗೋ ಒಪ್ಪಿಸಿದ್ದೇನೆ ಯಾರನ್ನು? ವೇದವ್ಯಾಸರನ್ನು, ಮಗನನ್ನು. ಸೊ ಈಗ ಹೇಗಾದರೂ ಅಂತೇಳಿದರೆ ಒಳ್ಳೆ ಮಗು ಒಂದು ಬೇಕೇ ಬೇಕು ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಅಂತ ಕಳಿಸಿದರೆ ಅವಳೇನು ಮಾಡಿದ್ಲು? ಹ್ಞೂ ಅಂತ ಹೇಳಿದ್ಲು. ಕಳಿಸಿದ್ದು ಯಾರನ್ನು? ದಾಸಿಯನ್ನು. ತನ್ನದೇ ವೇಷವನ್ನು ಹಾಕಿಬಿಟ್ಟು ದಾಸಿಯನ್ನು ಕಳಿಸಿದ್ಲು ಅವಳು. ಆ ದಾಸಿಯೋ ಮಹಾಜ್ಞಾನಿಯಾದ ದಾಸಿ, ಎಲ್ಲ ವಿಷಯ ಗೊತ್ತಿರುವಂಥ ಪರಮ ಭಕ್ತಿ. ಆ ಭಕ್ತಿಯಿಂದ ಅವಳು ವೇದವ್ಯಾಸರನ್ನು ಸೇರಿದ್ಲು ಅಂತೇಳಿದರೆ ಆ ಭಕ್ತಿಗೆ ಒಲಿದ ಭಗವಂತ ಅಂದರೆ ಹುಟ್ಟಿದವನು ಯಾರು ಅಂತೇಳಿದರೆ ದಾಸಿ ಪುತ್ರ ವಿದುರ ಹುಟ್ಟಿದ ಅಂತೇಳಿದರೆ ಎಲ್ಲ ಜ್ಞಾನ ಇರುವಂತಹ ಎಲ್ಲ ಗುಣಗಳಿರುವಂತಹ ವಿದುರ ಹುಟ್ಟಿದ. ಸೊ ವಿದುರ ಯಾರ್ದು? ವೇದವ್ಯಾಸರ ಮಗ. ಅಂಶ ಯಾರ್ದು ಅಂತೇಳಿದರೆ ಯಮಧರ್ಮನ ಅಂಶವನ್ನು ಹೊತ್ತುಕೊಂಡು ಹುಟ್ಟಿರುವಂಥ ವಿದುರ. ಆದರೆ ಅವನಿಗೆ ಏನು ಟ್ಯಾಗ್ ಅಂತೇಳಿದರೆ ನೀವೊಂದು ಇದಕ್ಕೆ ಬಿಗ್ ಬಜಾರಿಗೆ ಹೋದರೆ ಎಲ್ಲ ಇದರದಿಷ್ಟು ಪ್ರೈಸು ಅಂತ ಇರ್ತದಲ್ಲ, ಹಾಗೆ ವಿದುರನಿಗೆ ಒಂದು ಟ್ಯಾಗ್ ಏನಂತೇಳಿದರೆ ದಾಸಿಪುತ್ರ ಅಂತ. ಎಲ್ಲ ಗುಣಗಳುಂಟು ಯಾರಿಗೆ? ಆ ವಿದುರನಿಗೆ. ಆದರೆ ದಾಸಿಪುತ್ರ ಅಂತ, ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ. ಸೊ ಅಂತಹ ವಿದುರ ಅವನೊಬ್ಬನೇ ಅಂತೇಳಿದರೆ ಬಹಳ ಸಂತೋಷಪಟ್ಟ. ಈಗ ಒಂದು ಕಡೆಗೆ ಹೋದರೆ ನೀವು ಒಬ್ಬರು ಮನೆಗೆ ಹೋಗ್ತೀರಿ, ಆ ಮನೆಗೆ ಹೋದರೆ ಅವರೆಲ್ಲ ಒಂಥರ ಸೀರಿಯಸ್ ಇದ್ದರೆ ನಿಮ್ಗೆ ಒಳಗೆ ಹೋಗಬೇಕಾ ಅಲ್ಲ ನೀವು ವಾಪಸ್ ಹೋಗಬೇಕಾ? ಅಂದರೆ ನಾವು ಯಾಕಪ್ಪ ಇಲ್ಲಿ ಬಂದ್ವಿ ಅಂತ ಅನಿಸೋದಿಲ್ವ? ಅವರು ಮುಗುಳ್ನಗ್ತಾ ಬನ್ನಿ ಅಂತ ತಿಳ್ಕೊಂಡು ಸ್ವಾಗತ ಮಾಡಿದರೆ ಅದೊಂದು ಪ್ರಶ್ನೆ ಬೇರೆ. ಸೊ ಆ ರೀತಿ ಮುಗುಳ್ನಗುತ್ತಾ ಸ್ವಾಗತ ಮಾಡಿದವ ವಿದುರ ಒಬ್ಬನೇ ಅಂತ ಲೆಕ್ಕ. ಕ್ಷತ್ತರಿ ವಿದುರನು ಉತ ಏನು ಮಾಡಿದ ಅಂದರೆ ಮತ್ತು ಆಪ್ತ ಉರುಮೋದಂ ಆಪ್ತ ಬಹಳ ಸಂತೋಷದಿಂದ ಸ್ವಾಗತ ಮಾಡಿದ ಅಂತ ಬಹಳ ಖುಷಿಯಾಯಿತು. ಸೊ ಧೃತರಾಷ್ಟ್ರ ಭೀಷ್ಮರಿಗೆ ಪಾಂಡುವಿನ ವಿಯೋಗ ಸಹಿಸಲು ಅಸಾಧ್ಯವಾಗಿತ್ತು ಅಂತೇಳಿದರೆ ಅದು ಸರಿಯೇ. ಅಯ್ಯೋ ಪಾಂಡುರಾಜ ಸತ್ತೋಗಿದ್ದಾನೆ ಅಂತೇಳ್ಕೊಂಡು. ಸೊ ಆದ್ದರಿಂದ ದುಃಖದಿಂದ ಸುಮ್ಮನಿದ್ದರು ಅಂತ ಹೇಳ್ಬೋದು. ಸರಿಯಪ್ಪ. ವಿದುರ
ವಿದುರ ಹಾಗಾದರೆ ಸಂತೋಷದಿಂದ ಹೇಗೆ ಸ್ವಾಗತ ಮಾಡಿದ? ವಿದುರ ದುಃಖವನ್ನು ನುಂಗಿಕೊಂಡು, ಅಂದರೆ ದುಃಖ ಮಾಡ್ತಾ ಕೂತ್ಕೊಳ್ಳೋದ, ಈಗ ಬಂದಿದ್ದಾರಲ್ಲ ಮಕ್ಕಳು ಪಾಪ, ಸೊ ಆ ದುಃಖವನ್ನು ನುಂಗಿಕೊಂಡು ಸಜ್ಜನರಾದ ಪಾಂಡವರ ಸಂಘ ಆಯಿತು. ಇಷ್ಟು ತನಕ ಅಂತೇಳಿದರೆ ಬೇಡದಿದ್ದದ್ದನ್ನೇ ಮಾತಾಡ್ತಾ ಇರುವಂತಹ ದುಷ್ಟರ ಸಂಘ, ಆ ಕೌರವ ಯಾರು ಆ ದುರ್ಯೋಧನಾದಿಗಳ ಸಂಘ, ಅದಕ್ಕೆ ದುರ್ಯೋಧನನಿಗೆ ಅಷ್ಟು ಜನ ಸಾಲದು ಅಂತ ತಿಳ್ಕೊಂಡು ಒಬ್ಬ ಶಕುನಿ, ಇನ್ನೊಬ್ಬ ಕರ್ಣ, ಇಂಥವ್ರದ್ದೆಲ್ಲ ಸಂಘದಿಂದ ಏನಂತೇಳಿದ್ರೆ ವಿದುರ ಬಹಳ ಬೇಸತ್ತು ಹೋಗಿದ್ದ. ಅಯ್ಯೋ, ಒಂದು ಒಳ್ಳೆಯವರ ಮುಖ ನೋಡಲಿಕ್ಕೆ ಇಲ್ವಲ್ಲ ಇಲ್ಲಿ ಅಂತ. ಸೊ ಇಲ್ಲಿ ಈಗ 5 ಜನ ಪಾಂಡವರು ಬಂದಿದ್ದಾರೆ, ಕುಂತಿ ಬಂದಿದ್ದಾರೆ. ಇವರ ಮುಖ ನೋಡಲಿಕ್ಕೆ ಬಹಳ ಇಷ್ಟ ಆಗ್ತದೆ. ಯಾಕಂದರೆ ಬಹಳ ಸಜ್ಜನರು, ಅಂದರೆ ಗುಣಭರಿತರು, ಒಬ್ಬರೊಬ್ಬರಲ್ಲಿ ಒಂದೊಂದು ಗುಣ. ಧರ್ಮರಾಯನಲ್ಲಿ ಧರ್ಮವೇ ಅವನು ಪರ್ಸಾನಿಫೈಡ್ ಅಂತ ಹೇಳ್ತಾರೆ. ಅಂದರೆ ಧರ್ಮವೇ ವ್ಯಕ್ತಿಯ ರೂಪದಲ್ಲಿ ಬಂದಿರುವಂಥದ್ದು ಧರ್ಮರಾಜನ ನೋಡಿದರೆ ಸಾಕು, ಧರ್ಮವೇ ಮೈ ಎತ್ತಿ ಬಂದಿದೆ ಅಂತ ಹೇಳ್ತಾರೆ. ಅರೆ ಭೀಮನಾದರೂ ಅಯ್ಯೋ ಜ್ಞಾನ, ಭಕ್ತಿ, ವೈರಾಗ್ಯ, ಧೃತಿ, ಅಂತೇಳಿದ್ರೆ ಎಷ್ಟು ಲೆಕ್ಕ ಇಲ್ಲದಷ್ಟು 10 ಗುಣಗಳಿರುವಂಥ ಭೀಮ. ಸೊ ಇವರನ್ನೆಲ್ಲ ನೋಡಿ ಅಂತೇಳಿದರೆ ಬಹಳ ಸಂತೋಷಪಟ್ಟಿದ್ದಾನೆ ವಿದುರ. ಸೊ ಪಾಂಡವರ ಸಂಘ ಆಯಿತು, ಸಜ್ಜನರ ಸಂಘ ಆಯಿತು, ಇನ್ನು ಮುಂದೆ ಒಂದು ಒಳ್ಳೆಯವರ ಮಾತು ಕೇಳಲಿಕ್ಕೆ ಸಿಗ್ತದೆ, ಒಳ್ಳೆಯವರ ಮುಖ ನೋಡಲಿಕ್ಕೆ ಸಿಗ್ತದೆ ಅಂತ ಸಂತಸಪಟ್ಟ ವಿದುರ. ಮತ್ತು ಅಥವಾ ಧೃತರಾಷ್ಟ್ರ ಭೀಷ್ಮರು ಸುಮ್ಮನಿದ್ದಾರೆ ಅಂದರೆ ಪಾಂಡವರು ಪಾಂಡುವಿನ ಮಕ್ಕಳು ಎಂಬ ವಿಷಯದಲ್ಲಿ ಯಾವುದೇ ತಗಾದೆ ತೆಗಿಲಿಲ್ಲ. ಅಂದರೆ ಏನು ಅಂತೇಳಿದರೆ ಅವ ಸತ್ತು ಹೋಗಿದ್ದಾನೆ, ಮಕ್ಕಳು ಇಲ್ಲಿಗೆ ಬಂದಿದ್ದಾರೆ ಅಂತೇಳಿದರೆ ಒಳಗೆ ಬಿಡಬೇಕಾ ಬೇಡವಾ, ಏನು ಮಾತೆತ್ತಲಿಲ್ಲ. ಸೊ ಮಾತೆತ್ತಲಿಲ್ಲ, ಸುಮ್ಮನಿದ್ದರು ಅಂತೇಳಿದರೆ ವಿದುರನಿಗೆ ಒಂದು ಚಿಂತೆ ದೂರ ಆಯಿತು. ಅಂತೇಳಿದರೆ ಇನ್ನು ಈಗ ಒಳಗೆ ಸೇರಿಸ್ಕೊಳ್ಬೇಕೋ ಬೇಡವಾ ಅಂತ ತಲೆ ಬಿಸಿ ಇಲ್ಲ, ಸುಮ್ಮನಿದ್ರಲ್ಲ, ಮೌನಂ ಸಮ್ಮತಿ ಲಕ್ಷಣ, ಒಳಗೆ ಕರ್ಕೊಂಡು ಹೋಗೋದು ಅಂತ ಹೇಳ್ಕೊಂಡು ವಿದುರ ಬಾರಿ ತುಂಬ ಖುಷಿಯಲ್ಲಿದ್ದ. ಒಂದು ವೇಳೆ ಧೃತರಾಷ್ಟ್ರ ಭೀಷ್ಮರು ಪಾಂಡವರನ್ನು ಪಾಂಡುಪುತ್ರರಂತ ಒಪ್ಪಿಕೊಳ್ಳದಿದ್ದರೆ ಏನು ಮಾಡೋದು ಅಂತ ವಿದುರನಿಗೆ ಒಳಗಿಂದ ಒಳಗೆ ಒಂದಷ್ಟು ಏನಂತ ಹೇಳಿದ್ರೆ ಹೆದರಿಕೆ ಪಾಪ ಅಂತೇಳಿದರೆ ನೋಡಿ, ಒಳ್ಳೆಯವರಿಗೆ ಯಾವಾಗಲೂ ಹೆದರಿಕೆ, ಕೆಟ್ಟವರಿಗೆ ಅಂತೇಳಿದ್ರೆ ಕಲಿಯುಗದ ಒಂದು ಇದು. ಅಂದರೆ ಆವಾಗ ಇನ್ನೇನು ಕೃಷ್ಣ ಪರಮಾತ್ಮ ಇನ್ನೂ ಅವತಾರ ಮಾಡಿ ಅವನ ಎಲ್ಲ ಪ್ರತಾಪ ತೋರಿಸ್ತಿರುವಾಗಲೇ ಕಲಿದ್ದು ಸ್ವಲ್ಪ ಪ್ರವೇಶ ಆಗಿದೆ. ಎಂಥ ಒಂದು ವಿದುರ ಅಷ್ಟು ಒಳ್ಳೆಯವ, ಅವನೇ ಹೆದರಿಕೊಳ್ತಾ ಇದ್ದಾನೆ. ಇಂಥ ಕುರುಡ ರಾಜ ಕೂತಿದ್ದಾನೆ ಸಿಂಹಾಸನದಲ್ಲಿ, ಹೆದರಿಕೊಳ್ದೇ ಇರ್ತಾನೆ ಅಂತ ಹೇಳಿದ್ರೆ ವಿದುರನಿಗೆ ಒಂದು ಚಿಂತೆ ದೂರವಾಯಿತು. ಅಟ್ಲೀಸ್ಟ್ ಸುಮ್ಮನಿದ್ದಾರಲ್ಲಪ್ಪ ಇಬ್ಬರು ದೊಡ್ಡವರು ಅಂತ ಹೇಳ್ಕೊಂಡು, ಪಾಂಡುಪುತ್ರರೆಂದು ಒಪ್ಪಿಕೊಳ್ಳದಿದ್ದರೆ ಏನು ಮಾಡೋದು ಅಂತ ಚಿಂತಿಸ್ತಾ ಇದ್ದ. ಅವರು ಮೌನವಾಗಿದ್ದ ಕಾರಣ ಮೌನಂ ಸಮ್ಮತಿ ಲಕ್ಷಣಂ ಎಂಬಂತೆ ಪಾಂಡವರನ್ನು ಸ್ವೀಕಾರಾರ್ಹ ಎಂದು ಹೇಳಿದಂತಾಯಿತು ಅಂತ ಎಣಿಸಿಕೊಂಡ. ಸೊ ಪಾಂಡು ಮೃತನಾಗಿ ಇಂದಿಗೆ ಇವತ್ತು ಸಪ್ತದಶ ಹನಿ ಅಂತ ಹೇಳಿದರು. 17ನೇ ದಿನ, ಇಂದಿಗೆ 17 ದಿನಗಳು ಆದವು ಎಂದು ಬದರಿಕಾಶ್ರಮವಾಸಿಗಳಾದ ಮುನಿಗಳು ಹೇಳಿದರು. 17 ದಿನ ಆಯಿತು ಅಂತ ಹೇಳಿದರು. ದುರ್ಯೋಧನಾದಿಗಳು ಕುಹಕದಿಂದ ನುಡಿಯುತ್ತಾರೆ. ಅಷ್ಟಾಗುವಾಗ ಊಚುಹು ಅತೀವ ಪಾಪಾಹ. ಈಗ ನಾವು ನೋಡಿದ್ದೇ ಅರ್ಧ ಸಂಗತಿ. ತೂಷ್ಣೀಂ ಸ್ಥಿತೆ ನೃಪತೌ ಅಂದರೆ ಧೃತರಾಷ್ಟ್ರ ಸುಮ್ಮನಿದ್ದ. ನದ್ಯಾಹ ತನುಜೆ, ನದಿದ್ದು ಮಗ ಗಾಂಗೇಯ, ಗಂಗಾ ನದಿಯ ಮಗ, ಸೊ ಗಾಂಗೇಯ ಅವನು ಸುಮ್ಮನಿದ್ದ. ಕ್ಷತ್ತರಿ ಮಾತ್ರ ಬಹಳ ಖುಷಿಯಲ್ಲಿ ಅಂತೇಳಿದೆವು, ಸುಮ್ಮನಿದ್ದಾರಲ್ಲ, ಅಯ್ಯೋ ಇವನು ಯಾರು ಮಕ್ಕಳು ಅಂತೇಳಿದರೆ ಪ್ರೂವ್ ಮಾಡಿ ಅಂತೇಳಿದರೆ ಇದೆಲ್ಲ ಏನು ಕೇಳಲಿಲ್ಲಲ್ಲ ಅಂತೇಳ್ಕೊಂಡು ಸುಮ್ಮನಿದ್ದು ಖುಷಿಯಾಯಿತು ವಿದುರನಿಗೆ. ಇವರನ್ನು ಸ್ವಾಗತಿಸಿದ್ದಾನೆ ಅಂತೇಳಿದರೆ ನಗುತ್ತಾ ಅಂತೇಳಿದರೆ ಅವನಿಗೂ ಬೇಜಾರಾಗ್ತದೆ, ಪಾಂಡುರಾಜ ಸತ್ತೋದ ಅಂತೇಳಿದರೆ. ಆ ಪಾಂಡುರಾಜ ಸತ್ತೋದ ಅನ್ನುವಂಥ ಯಾವುದನ್ನು ದುಃಖವನ್ನು ಒಳಗಿಂದನೇ ಇಟ್ಟುಕೊಂಡು ಹೊರಗಿಂದ ತೋರಿಸಿಕೊಳ್ಳದೆ, ಹೊರಗಿಂದ ಬಂದಿದ್ದಾರೆ ಇವರು, ಬಂದವರನ್ನು ನಾವು ಒಳಗೆ ಸೇರಿಸಿಕೊಳ್ಳೋಣ ಅನ್ನುವಂಥ ಆ ಸಂತೋಷದಲ್ಲಿ ಅಂತೇಳಿದೆ. ಒಳ್ಳೆಯವರ ಸಂಘ ಸಿಕ್ಕಿತು ತನಗೆ ಅಂತ ತಿಳ್ಕೊಂಡು ಸಂತೋಷದಲ್ಲಿ ಇದ್ದು, ಬಾಕಿದ್ದವ್ರದ್ದು ಅವಸ್ಥೆ ಏನು ಅಂತ ನೋಡಿದರೆ ಅತೀವ ಪಾಪಾಹ. ದೇವರೇ ಅಂತೇಳಿದರೆ ಮಹಾಭಾರತ ಅಂತ ಹೇಳಿದ ಕೂಡಲೇ ಮಹಾಭಾರತವೇ ಅದು. ಏನದು? ಅತೀವ ಪಾಪಾಹ. ಅದು ಮಹಾಭಾರತ ಆಗಿದ್ದು ಯಾರ ಒಂದು ಕಥೆಯಿಂದ ಅಂತೇಳಿದರೆ ಈ ಪಾಪಿಷ್ಟರು ಅತೀವ ಪಾಪಾಹ ಯಾರಪ್ಪ ಅಂತೇಳಿದರೆ ಊಚುಹು. ಇಂಥ ಪಾಪಿಷ್ಟರು ಹೇಳಿದರು. ಊಚುಹು ಏನಂತ ಹೇಳ್ತಾರೆ? ಸುಯೋಧನ ಮುಖಾಹ. ಸುಯೋಧನ ದುರ್ಯೋಧನ
ಮುಖಾಹ ಅಂತೇಳಿದರೆ ಮೊದಲಾಗಿ, ಸಹ ಅಂದರೆ ದುರ್ಯೋಧನ ಯಾರ ಮುಖ ನೋಡಿದ? ಶಕುನಿದ್ದು ಮುಖ ನೋಡಿದ. ಸೌಬಲೇನ ಸಹ, ಸೌಬಲ ಅಂದರೆ ಅವನ ದೇಶದ ಅದು ಹೆಸರದು ಸೌಬಲ. ಸೊ ಸೌಬಲೇನ ಸಹ, ಸೌಬಲ ಶಕುನಿ, ಅವನ ಜೊತೆಗಿದ್ದಾನೆ ದುರ್ಯೋಧನ ಶಕುನಿ ಮುಖ ನೋಡುವುದು, ಶಕುನಿ ದುರ್ಯೋಧನ ಮುಖ ನೋಡುವುದು. ಸೊ ಏನಂತ ಹೇಳಿದ್ರೆ ಅವರಿಬ್ಬರು ಏನು ಕಣ್ಸನ್ನು ಮಾಡ್ಕೊಂಡ್ರೋ ಚಿಂತೆ ಇಲ್ಲ, ಏನಂತ ಗೊತ್ತಿಲ್ಲ, ಅಂತೂ ಇಬ್ಬರ ಮುಖ ಕೂಡ ಕಪ್ಪಿಟ್ಟಿದೆ. ಯಾರ್ದು? ದುರ್ಯೋಧನ ಮತ್ತು ಶಕುನಿ. ಸೊ ಈ ಪಾಪಿಷ್ಟರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪಾಂಡೋಹೋ ಮೃತಿಹಿ. ಈಗ ಪಾಂಡುರಾಜ ಸತ್ತೋಗಿದ್ದಾನೆ ಅಂತ ಹೇಳಿದ್ದಲ್ವಾ, ಪಾಂಡೋಹೋ ಮೃತಿಹಿ ಕಿಲ ಅಂತೇಳಿದರೆ, ಈಗ ಒಂದು ವಿಷಯ ನೋಡಬೇಕು. ಏನಂದರೆ ಪುರಾತನಯಾ ಕ್ವತಸ್ಯ, ಪುರಾತನಯಾ ಪಾಂಡುರಾಜ ಸತ್ತೋಗಿದ್ದಾನೆ ಮಕ್ಕಳು ಹುಟ್ಟುವ ಮೊದಲೋ ಮಕ್ಕಳು ಹುಟ್ಟಿದ ಮೇಲೋ ಅಂತೇಳಿದರೆ, ಈಗ ಪಾಂಡುರಾಜ ಸತ್ತೋಗಿದ್ದಾನೆ ಅಂತ ಹೇಳಿದ ಮೇಲೆ ಅಲ್ಲ, ಮಕ್ಕಳು 13, 14, 15, 16 ವರ್ಷದ ಮಕ್ಕಳು. ಪಾಂಡುರಾಜ ಸತ್ತು 17 ದಿನ ಆಯಿತು ಅಂತ ಅಷ್ಟೇ ಹೇಳಿದ್ದು. ಅಂತೇಳಿದರೆ ಇವರು ಯಾವ ಥರ ಮಾತಾಡ್ತಾರೆ ಅಂತೇಳಿದರೆ, ಮಾತಾಡೋದಕ್ಕೆ ಏನು ಯಾವುದೇ ರೀತಿಯ ಒಂದು ಮೀನಿಂಗೇ ಇಲ್ಲ, ಅರ್ಥ ಇಲ್ಲದ ಮಾತುಗಳನ್ನು ಹೇಳ್ತಾರೆ. ಅಂತೇಳಿದರೆ ಇದು ಪಾಂಡುರಾಜನ ಮಕ್ಕಳು ಅಂತ ಹೇಳಿದ್ರಲ್ವಾ, ಅವರು ಪಾಂಡುರಾಜ ಸತ್ತ ಮೇಲೆ ಹುಟ್ಟಿದವರ ಅಲ್ಲ, ಪಾಂಡುರಾಜ ಇರುವಾಗಲೇ ಹುಟ್ಟಿದವರ ಅಲ್ಲಿ ಇರುವಾಗಲೇ ಹುಟ್ಟಿದವರ ಅಂತೇಳಿದರೆ 17, 14 ವರ್ಷ ಅವನಿಗೆ, ಅರ್ಜುನನಿಗೆ 14, ಇವನಿಗೆ 16 ವರ್ಷ ಅಂತ ಹೇಳಿದರೆ ಅವರಿಗೆ ಏನಂತ ಹೇಳಿದರೆ ಪೂರ್ತಿ ವೃತ್ತ ಅಂತ ಹೇಳಿದ್ದಾರೆ ಅಂತ ಉಂಟಲ್ಲ, ಅದರಲ್ಲಿ ಪಾಂಡುರಾಜನಿಗೆ ಮಕ್ಕಳೇ ಆಗೋದಿಲ್ಲ ಅಂತ ತಿಳ್ಕೊಂಡು ಅದರ ವಿಷಯ ಎಲ್ಲ ಬಂದಿರಬೇಕು. ಸೊ ಆದ್ದರಿಂದ ಇವರಿಗೆ ಇದು ಪಾಂಡುರಾಜನ ಮಕ್ಕಳು ಹೌದೋ ಅಲ್ವೋ ಅನ್ನುವಂಥದ್ದು. ಏನಂತೇಳಿದರೆ ಯಾಕೆ ಈ ರೀತಿಯೆಲ್ಲ ಇವರ ಮನಸ್ಸಿನಲ್ಲಿ ಬರ್ತದೆ ಅಂದರೆ, ದಾಯಾದಿ ಮತ್ಸರ. ಏನಂತೇಳಿದರೆ ಅವರು ದೂರದಲ್ಲಿ ಇದ್ದರಲ್ವ, ಅವರು ಹೊರಟು ಹೋಗಿಬಿಟ್ಟಿದ್ದಾರೆ, ಅವರನ್ನು ಮನೆಯಿಂದ ಹೊರಗೆ ಮಾಡಿಬಿಟ್ಟಿದ್ದಾರೆ ಇವರು. ಅಂತೇಳಿದರೆ ಇಡೀ ಹಸ್ತಿನಾವತಿಯ ರಾಜ್ಯ ತನ್ನದೇ ಅಂತ ತಿಳ್ಕೊಂಬಿಟ್ಟಿದ್ದಾನೆ ಯಾರು? ದುರ್ಯೋಧನ. ಸೊ ಹಾಗಿರುವಾಗ ಇವರು ಯಾಕೆ ಬಂದರು ಅನ್ನುವಂಥ ಪ್ರಶ್ನೆ. ನೀವು ಯಾಕೆ ತಿರುಗಿ ಬಂದ್ರಿ ಅಂದರೆ, ನೀವು ಬರಬಾರ್ದಿತ್ತು, ನೀವು ಕಾಡಿನಲ್ಲೇ ಇರಬೇಕಾಗಿತ್ತು, ನೀವು ಇಲ್ಲಿಗೆ ಬರಲಿಕ್ಕೆ ನಿಮಗೆ ಯಾರು ಹೇಳಿದ್ದು ಅನ್ನುವಂಥ ಪ್ರಶ್ನೆ. ಅದಕ್ಕೋಸ್ಕರ ಪಾಂಡೋಹ ಮೃತಿಹಿ, ಪಾಂಡುರಾಜ ಸತ್ತೋಗಿದ್ದಾನಲ್ವಾ, ಕಿಲ ಅಂದರೆ ಈಗ ವಿಷಯ ಏನಂತ ಹೇಳಿದರೆ, ಕಿಲ ಪುರಾತನಯ ಅಂದರೆ ಮಕ್ಕಳು ಪಾಂಡುರಾಜನಿಗೆ ಹುಟ್ಟಿದ್ದು ಹೌದಾ? ಅವನು ಸತ್ತ ಮೇಲೆ ಹುಟ್ಟಿದ್ದ? ಏನಿದು ಸಂಗತಿ ಅಂದರೆ, ಈಗ ಅವನ ಮಕ್ಕಳಂತ ಏನು ಅಂತ ಈಗ ನೀವು ಹೇಳುವುದು ಕುಹಕದಿಂದ ಹೇಳುವುದವರು ಏನಂದರೆ, ಈಗ ನೀವು ಹೇಳುವುದು ಸುಳ್ಳು ಅಂತ ಅದರ ಅರ್ಥ. ಪಾಂಡು ಎಂದೋ ಸತ್ತಿದ್ದಾನೆ ಅಂದರೆ ಋಷಿಮುನಿಗಳ ಮೇಲೆ ಕೂಡ ಅವರಿಗೆ ಧೈರ್ಯ ಇಲ್ಲ ಅಂತೇಳಿದರೆ, ನೀವು ಕುಂತಿ ಹೇಳಿದ್ದನ್ನು ಅಂತೇಳಿದರೆ ಸುಳ್ಳು ಹೇಳಲಿಕ್ಕೆ ಹೇಳಿದಾಳ? 17 ದಿನ ಆಯಿತು ಅಂತ 17 ದಿನ ಆದದ್ದ ಅಲ್ಲ, 17 ವರ್ಷ ಆಗಿದೆಯೋ ಅವನು ಸತ್ತು? ಯಾವಾಗ ಸತ್ತದ್ದು ಅಂದರೆ ನಮಗೆ ಯಾರಿಗೂ ಅಂತೂ ವಿಷಯ ಗೊತ್ತಿಲ್ಲ. ಈಗ ನೀವು ಇಲ್ಲಿ ಬಂದು ಹೇಳಿದ್ದೆ ನಮಗೆ ಗೊತ್ತಿರೋದು. ಈಗ ನೀವು ಸತ್ಯ ಹೇಳ್ತಾ ಇದ್ದೀರೋ ಸುಳ್ಳು ಹೇಳ್ತಾ ಇದ್ದೀರೋ ಅಂದರೆ, ನೀವು ಸುಳ್ಳು ಹೇಳ್ತಾ ಇದ್ದೀರಂತ ಋಷಿಮುನಿಗಳಿಗೆ ಡೈರೆಕ್ಟ್ ಹೇಳಲಿಕ್ಕೆ ಆಗ್ತದಾ? ಸೊ ಈ ರೀತಿ ಹೇಳೋದು ಏನಂತ ಹೇಳಿದರೆ, ಪಾಂಡು ಯಾವತ್ತೋ ಸತ್ತಿದ್ದಾನೆ, ಪಾಂಡು ಸತ್ತ ನಂತರ ಈ ಮಕ್ಕಳು ಹುಟ್ಟಿದ್ದು ಕುಂತಿಗೆ ಅಂದರೆ ಆ ರೀತಿ ಅರ್ಥ ಬರುವಾಗೆ. ಅಂದರೆ ಕುಂತಿ ವ್ಯಭಿಚಾರದಿಂದ ಈ ಮಕ್ಕಳನ್ನು ಪಡೆದಿದ್ದಾಳೆ, ಆದ್ದರಿಂದ ಇವರಿಗೆ ರಾಜ್ಯಾಧಿಕಾರ ಇಲ್ಲ ಅಂತ ಅರ್ಥ. ಅಂತೇಳಿದರೆ ಈ ಇಡೀ ರಾಜ್ಯ ನಂದೇ, ನೀವು ಬಂದ ಕೂಡಲೇ ಇನ್ನು ನೀವು ನಾಳೆ ಪಾಲು ಕೇಳ್ತೀರಿ, ನಿಮಗೆ ಪಾಲು ಕೊಡಲಿಕ್ಕೆ ನನಗೆ ಇಷ್ಟ ಇಲ್ಲ, ನೀವು ಮೊದಲೇ ಪಾಂಡುರಾಜ ಇಲ್ಲ, ಸೊ ಕುಂತಿ ಅಲ್ಲ ಲೆಕ್ಕದಿಂದ ಹೊರಗೆ ಹೋಗಿ, ನೀವು ಒಳಗೆ ಬರಲಿಕ್ಕೆ ನೀವು ಸ್ವಾಗತಾರ್ಹರಲ್ಲ ಅಂತೇಳಿದರೆ ಒಂದು ದೊಣ್ಣೆ ಹಿಡಿದು ನಾಯಿಯನ್ನು ಓಡಿಸಿದಾಗೆ ಓಡಿಸುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದಕ್ಕೆ ಹೇಳೋದು ಮಹಾಭಾರತ ಅಂತ. ಈಗ ರಾಜನಾದ ಧೃತರಾಷ್ಟ್ರನು ಮತ್ತು ಭೀಷ್ಮನು ಸುಮ್ಮನಿದ್ದರು. ತೂಷ್ಣೀಂ ಸ್ಥಿತೆ, ವಿದುರನು ಬಹಳ ಆನಂದಪಟ್ಟ. ಕ್ಷಪ್ತರಿ ಉತ ಆಪ್ತ ಉರುಮೋದಂ ಅಂದರೆ ದೊಡ್ಡ ಸಂತೋಷ ಆಯ್ತು ಅವನಿಗೆ. ಯಾರಿಗೆ? ವಿದುರನಿಗೆ.
ಅತ್ಯಂತ ಪಾಪಿಗಳಾದ ಅತೀವ ಪಾಪಾಹ ಅತ್ಯಂತ ಪಾಪಿಗಳಾದ ದುರ್ಯೋಧನಾದಿಗಳು, ದುರ್ಯೋಧನ ಮುಖಾಹ ಅಂದರೆ ಮೊದಲಾದ, ಸೊ ದುರ್ಯೋಧನನೇ ಮೊದಲಾದ ಶಕುನಿಯನೊಟ್ಟಿಗೆ ಸೇರಿಕೊಂಡು ಸೌಬಲೇನ ಸಹ ಪಾಂಡು ಸತ್ತಿದ್ದು ಮೊದಲು ಅವನಿಗೆ ಪುತ್ರರು ಎಲ್ಲಿಂದ ಬಂದರು? ಪಾಂಡೋಹ ಮೃತಿ ಕಿಲ ಪುರ ಮೊದಲು, ತನಯಾಹ ತಸ್ಯ ಕ್ವ ತನಯಾಹ ಅವನ ಮಕ್ಕಳು, ತಸ್ಯ ಅವನ, ತನಯಾಹ ಮಕ್ಕಳು, ಕ್ವ ಎಲ್ಲಿಂದ ಬಂದರು? ಪಾಂಡು ಸತ್ತೋಗಿದ್ದಾನೆ. ಅರೆ 17 ದಿವಸದಿಂದ ಮೊದಲು ಸತ್ತದ್ದು ಅಂತ 17 ದಿನ ಆಗಿ ಸತ್ತು ಇವಾಗ ಕರ್ಕೊಂಡು ಬಂದಿದ್ದೇವೆ ಅಂತ ಋಷಿಮುನಿಗಳು ಹೇಳಿದರೆ ಅದನ್ನು ನಂಬದಿರುವಂಥ ದುರ್ಯೋಧನ, ನಂಬದಿರುವ ಅಂತ ಹೇಳಿದರೆ ಅವನು ನಂಬಿದ್ದಾನೆ, ಆದರೆ ತೋರಿಸಿಕೊಳ್ಳುವುದೇನಂತೇಳಿದರೆ ನಾನು ಅದನ್ನು ನಂಬುವುದಿಲ್ಲ ಅಂತೇಳಿದರೆ ಅದು ಕೋರ್ಟ್ನಲ್ಲಿ ಹೇಳಿದಾಗೆ, ಕೋರ್ಟ್ನಲ್ಲಿ ಮಾತಾಡೋದೊಂದು ಬೇರೆಯೇ. ಇಲ್ಲಿ ಹೊರಗೆ ಬಂದ ಮೇಲೆ ಅಲ್ಲ ಅದು ನೀವು ಹಾಗೆ ಏನು ಮಾತಾಡಿದ್ದು ಅಂತೇಳಿದರೆ, ಹಾಗೆ ಮಾತಾಡಿದ್ರೆ ನಾವು ಕೇಸು ವಿನ್ ಆಗ್ತೇವಾ ಅಂತೇಳಿದರೆ, ಹಾಗೆ ಅಂತೇಳಿದರೆ ಕೇಸು ವಿನ್ ಆಗಬೇಕಿದ್ದರೆ ಸುಳ್ಳು ಹೇಳಲೇಬೇಕು ಆ ರೀತಿ. ಸೊ ಇದು ಅಂದರೆ ಹಾಗಾದರೆ ನಿಮಗೆ ಸತ್ಯ ಸಂಗತಿ ಗೊತ್ತಿತ್ತು ಸತ್ಯ ಸಂಗತಿ ಹೇಳಿದರೆ ನಮಗೆ ಆಗ್ತದಾ? ನಮಗೆ ನಮ್ಮ ಪರವಾಗಿ ಡಿಸಿಷನ್ ಬರ್ತದಾ? ಹೀಗೆ. ಸೊ ಹಾಗಾಗಿ ಧೃತರಾಷ್ಟ್ರ ಭೀಷ್ಮರು ಸುಮ್ಮನಿರಲು ತೂಷ್ಣೀಂ ಸ್ಥಿತೆ, ಅವರಿಗೆ ದುರ್ಯೋಧನನ ಭಯ ಕಾರಣವೆನ್ನಬಹುದು. ಹಾಗಾದರೆ ಸುಮ್ಮನಿದ್ದದ್ದು ಯಾಕೆ ಅಂತ ಹೇಳಿದರೆ, ಈ ದುರ್ಯೋಧನನ ಪಾಪಿಷ್ಟ ದುರ್ಯೋಧನ ಮತ್ತು ಶಕುನಿ ಇವರ ಬಾಯಲ್ಲಿ ಏನು ಬರ್ತದೋ ಅಂತ ಹೆದರಿಕೊಂಡು ಧೃತರಾಷ್ಟ್ರ ಮತ್ತು ಭೀಷ್ಮಾಚಾರ್ಯರು ಸುಮ್ಮನಿದ್ದರು. ವಿದುರನ ಆನಂದಕ್ಕೆ ಪಾಂಡವರಂತಹ ಧರ್ಮಾತ್ಮರು ಹಸ್ತಿನಾವತಿಯ ಪಟ್ಟಣಕ್ಕೆ ಆಗಮಿಸಿದ್ದೇ ಕಾರಣ. ಒಳ್ಳೆಯವರ ಮಾತು ಕೇಳಲಿಕ್ಕೆ ಸಿಗ್ತದೆ, ಒಳ್ಳೆಯವರ ಮುಖ ನೋಡಲಿಕ್ಕೆ ಸಿಗ್ತದೆ, ಲಕ್ಷಣವಂತವರದ್ದು, ಗುಣಗಳಿಂದ ತುಂಬಿದವರದ್ದು. ಸೊ ನಾವು ಆ ಗುಣಗಳನ್ನು ಅನುಷ್ಠಾನ ಮಾಡ್ಬೋದು. ವಿದುರನ ಹತ್ರನೇ ಬೇಕಾದಷ್ಟು ಒಳ್ಳೆಯ ಗುಣಗಳಿದೆ. ಒಳ್ಳೆಯ ಗುಣಗಳಿದ್ದವರಿಗೆ ಇನ್ನೊಬ್ಬರು ಒಳ್ಳೆಯ ಗುಣಗಳಿದ್ದವರನ್ನು ಕಂಡರೆ ಅಂದರೆ ಮೊದಲೇ ಬಹಳ ಪ್ರೀತಿ. ಹಾಗೆ ಗುಣವಂತನಾದ ಪಾಂಡುಪುತ್ರರು ಮತ್ತು ಕುಂತಿ ಬಂದಿದ್ದಾರೆ ಅಂತ ಹೇಳಿದರೆ ಸಹಜವಾಗಿಯೇ ಆಕರ್ಷಣೆ ಆಯಿತು, ಸಹಜವಾಗಿಯೇ ಖುಷಿಯಾಯಿತು. ಧೃತರಾಷ್ಟ್ರ ಭೀಷ್ಮರ ಮೌನದ ದುರ್ಲಾಭವನ್ನು ಪಡೆದ ದುರ್ಯೋಧನಾದಿಗಳು ದೊಡ್ಡವರು ಸುಮ್ಮನಿದ್ದಾರಲ್ಲ, ಇನ್ನು ನಾವು ಹೇಗೆ ಬೇಕಾದರೂ ಬಾಯಿ ಬಂದಾಗೆ ಬೊಗಳ್ಬೋದು ಅಂತ ಬೊಗಳಿದ್ದಾರೆ. ಏನಂತ ಬೊಗಳಿದರು? ಪಾಂಡವರೆಲ್ಲ ಪಾಂಡುವಿನ ಮರಣದ ಅನಂತರ ಜನಿಸಿದವರು, ಆದ್ದರಿಂದ ಅವರು ಗ್ರಾಹ್ಯರಲ್ಲ ಎಂದು ವಾದಿಸಿದರು. ನೋಡಿ, ವಾದಿಸಿದರು ಅಂದರೆ ಇದು ಕೋರ್ಟ್ನಲ್ಲಿ ಹೇಳಿದಾಗೆ ಕೇಸು ವಿನ್ ಆಗಬೇಕು. ನಾವು ಇಡೀ ಹಸ್ತಿನಾಪುರ ನಮ್ಮದೇ, ನಾವು ಯಾರಿಗೂ ಪಾಲು ಕೊಡುವುದಿಲ್ಲ ಇದರಲ್ಲಿ. ಅದಕ್ಕೋಸ್ಕರ ಏನಂತ ಹೇಳಿದರೆ ವಾಪಸ್ ಹೋಗಿ ಅಂತ ಹೇಳುವ ರೀತಿಯಲ್ಲಿ, ಅಂದರೆ ಮುಖದ ಮೇಲೇ ಆ ರೀತಿ ಹೇಳಬೇಕಿದ್ದರೆ ಪಾಂಡುರಾಜ ಸತ್ತೋಗಿದ್ದಾನೆ ಅಂತ ಹೇಳಿದ ಮೇಲೆ ಪಾಂಡುರಾಜನ ಮಕ್ಕಳು ತಸ್ಯ ತನಯಾಹ ಕ್ವ ಎಲ್ಲಿಂದ ಬಂದರು? ತಸ್ಯ ತನಯಾಹ ಕ್ವ ಅಂತ ಹೇಳಿದರೆ ಇದು ನೋಡಿ, ಪಾಂಡೋಹ ಮೃತಿ ಪಾಂಡುರಾಜ ಸತ್ತೋಗಿದ್ದಾನೆ, ಕಿಲ ಹಾಗಾದರೆ ವಿಷಯ ನೋಡಿ, ಪುರ ಅವನು ಮೊದಲು ಸತ್ತದ್ದು. ಅಂದರೆ 17 ದಿನ ಇದ್ದದ್ದನ್ನು 17 ವರ್ಷ ಅಂತ ಕಿವಿಯಲ್ಲಿ ಕೇಳಿದಾಗ ಮಾಡ್ಕೊಂಬಿಟ್ಟು ತನಯಾಹ ತಸ್ಯ ಕ್ವ ಅವನ ಮಕ್ಕಳು ಎಲ್ಲಿಂದ ಬಂದರು? ಅಂದರೆ ಇದು ಪಾಂಡುರಾಜನ ಮಕ್ಕಳಲ್ಲ ಅಂತ ಹೇಳಿದರೆ ಇಲ್ಲಿ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ 3 ಮಕ್ಕಳು ತಾನೆ. ಸೊ ಪಾಂಡುರಾಜನ ಮಕ್ಕಳಾದರೆ ಒಳಗೆ ಬರ್ಬೋದು, ಇವರು ಪಾಂಡುರಾಜನ ಮಕ್ಕಳೇ ಅಲ್ಲ, ನೀವು ಹೊರಟು ಹೋಗಿ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ. ಮಹಾಭಾರತದ ಪ್ರಚಲಿತ ಪಾಠದಲ್ಲಿ ಧೃತರಾಷ್ಟ್ರಾದಿಗಳು ಪಾಂಡವರನ್ನು ಸಂತೋಷದಿಂದಲೇ ಸ್ವೀಕರಿಸಿದರು ಅಂತಲೂ ಪಾಠ ಉಂಟು. ಆದರೆ ವಾದಿರಾಜರು ಲಕ್ಷಾಲಂಕಾರದಲ್ಲಿ ಗ್ರಹಿಸಿರುವ ಪಾಠದಲ್ಲಿ ನಿರ್ಣಯೋಕ್ತ ಕ್ರಮದಲ್ಲೇ ವಿವರಗಳು ಬಂದಿವೆ. ಸೊ ವಾದಿರಾಜರು ಯಾವ ಮಹಾಭಾರತವನ್ನು ಬರೆದಿದ್ದಾರೋ ಸೊ ಅವರ ಟಿಪ್ಪಣಿಯಲ್ಲಿ ಸೊ ಅದರಲ್ಲಿ ಇದೇ ಅರ್ಥ ಇದೆ. ಆ ಅರ್ಥವನ್ನು ಅಂತೇಳಿದರೆ ಮಧ್ವರಿಗೆ ಸ್ಪಷ್ಟವಾದ ವಿಷಯ ಗೊತ್ತಿರುವುದರಿಂದ ನಮಗೆ ಸ್ಪಷ್ಟವಾದ ನಿರ್ಣಯಗಳು ಅಂದರೆ ಏನು ನಿಜವಾಗಿ ನಡೆದದ್ದು ಇಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಬಲಾಢ್ಯರು ಗುಣಾಢ್ಯರು ಆದ ಪಾಂಡವರು ನಿಶ್ಚಿತವಾಗಿಯೂ ತಮ್ಮನ್ನು ಪರಾಭವಗೊಳಿಸಿ ರಾಜ್ಯಭಾರ ವಹಿಸಿಕೊಳ್ತಾರೆ. ಅಂದರೆ ಇವರು ಗುಣಾಢ್ಯರು,
ಪ್ರಜೆಗಳಿಗೂ ಕೂಡ ಪಾಂಡವರೇ ಇಷ್ಟ ಆಗೋದು. ಆಮೇಲೆ ಬಲಾಢ್ಯರು ಕೂಡ ಭೀಮಸೇನನನ್ನು ನೋಡಿರ್ಬೇಕವ, ಅರೆ ಇವನು ಬಂದ, ಇನ್ನು ನನಗೆ ಉಳಿಗಾಲ ಇಲ್ಲ, ಇವ ನನ್ನನ್ನು ಕೊಂದು ಬಿಡ್ತಾನೆ, ಇವ ನನ್ನನ್ನು ಸೋಲಿಸಿ ಬಿಡ್ತಾನೆ, ಇವರನ್ನು ನಮಗೆ ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ಒಂದು ಅರ್ಜುನ ಇದ್ದಾನೆ, ಇಲ್ಲಿ ಭೀಮಸೇನ ಇದ್ದಾನೆ, ಇವರೆಲ್ಲ ಇರುವಾಗ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಏನಂದರೆ ರಾಜ್ಯಭಾರ ಇವರೇ ಮಾಡಿಬಿಡ್ತಾರೆ, ನಮ್ಮನ್ನು ಸೋಲಿಸಿಬಿಡ್ತಾರೆ ಅಂತ ಎಲ್ಲ ಎಣಿಸ್ಕೊಂಡ್ಬಿಟ್ಟ. ಯಾರು? ದುರ್ಯೋಧನ. ಅಂದರೆ ಆತಂಕ ಆಗಲಿಕ್ಕೆ ಶುರುವಾಯಿತು ಅವನಿಗೆ. ಆತಂಕ ಆಗಲಿಕ್ಕೆ ಶುರುವಾಗಿ ಬಿಟ್ಟು ದುರ್ಯೋಧನಾದಿಗಳು ಈ ರೀತಿಯ ಕ್ಷುಲ್ಲಕ ಆರೋಪವನ್ನು ಮಾಡಿದರು. ಕ್ಷುಲ್ಲಕ ಆರೋಪ ಅಂತೇಳಿದರೆ ಇದಕ್ಕೆ ಯಾವುದೇ ರೀತಿಯ ಬೇಜೇ ಇಲ್ಲ. 17 ದಿನ ಆಯಿತು ಅಷ್ಟೇ ಅಂತ ಸ್ಪಷ್ಟವಾಗಿ ಹೇಳಿದರೂ ಕೂಡ ಈ ದುರ್ಯೋಧನ ಯಾವ ರೀತಿ ಮಾತಾಡಿದ ಅಂದರೆ ಎಷ್ಟು ಪಾಪಿಷ್ಟ ಅವನು, ಅಂದರೆ ಆ ಶಕುನಿ ಆ ದುರ್ಯೋಧನೊಟ್ಟಿಗೆ ಸೇರಿ ಯಾವ ರೀತಿಯಲ್ಲಿ ಇಲ್ಲಿ ಒಂದೂ ಕೂಡ ಸರಿಯಾಗಿ ಯಾವುದೂ ನಡೆಯಬಾರದು ಅಂತ ಆ ರೀತಿ ಇದ್ದಾನೆ. ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.